ತೀರ್ಪು ನಮಗೆ ನ್ಯಾಯಾಲಯದ ನಂಬಿಕೆ ಇದೆ, ಸರಿಯಾದ ತೀರ್ಪು ಬರ್ತದೆ ಅಂತ ನಮಗೆ ನಂಬಿಕೆ ಅದರಲ್ಲಿ ನಮಗೆ ಇಲ್ಲ. ಹೈಕಮಾಂಡ್ ಸಂಪೂರ್ಣ ಹೈಕಮಾಂಡ್ ಮಾತ್ರ ಅಲ್ಲ, ಕರ್ನಾಟಕ ಜನತೆ, ನೀವು ಮತ್ತೆ ಎಲ್ಲ ನಾವು ಕ್ಯಾಬಿನೆಟ್ ಕೊಲೀಗ್ಸು MLAs ಎಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಟ್ಟಿಗೆ ಇದ್ದೀವಿ. ನಿಮಗೆ ಗೊತ್ತಿದೆ ಚೆನ್ನಾಗಿ ಅದು ಯಾಕೆ ಯಾವ ರೀತಿಯಲ್ಲಿ ಆಗಿದೆ ಹೆಂಗಾಗಿದೆ ಗೊತ್ತಿದೆ. ನೋಡೋಣ ಈಗ ಹೆಂಗಾದ್ರು ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಅದರ ವಿಚಾರ ಕಮೆಂಟ್. ಸರ್, ಒಂದ್ ವೇಳೆ ಏನಾದ್ರೂ ಆದೇಶ ವಿರುದ್ಧವಾಗಿ ಬಂದ್ರೆ ಮುಂದಿನ ನಡೆ ಹೇಗಿರುತ್ತೆ ಸರ್? ನೋಡಿ, ಇದೆಲ್ಲ ವಿರೋಧ ಪಕ್ಷದ ಹಗಲು ಕನಸುಗಳು, ಅದ್ರಲ್ಲಿ ಏನೋ ಇರಬೇಕಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದು ಅಂದಿಟ್ಬಿಟ್ರೆ ನನಗೆ ಏನು ನನ್ನ ವಿರುದ್ಧ DK ರವಿ ಕೇಸಲ್ಲಿ ಮಾಡಿದ್ರು, ಗಣಪತಿ ಕೇಸಲ್ಲಿ ಮಾಡಿದ್ರು, ನಮ್ಮ ಪಕ್ಷದ ವಿರುದ್ಧ ಮಾಡ್ತಾರೆ ಅಂದಿಟ್ಬಿಟ್ರೆ ನಾನಾಗಿ ವಾಲಂಟಿಯರ್ ಕೊಟ್ಟಿದ್ದೀವಿ ಹೊರತು ಅವತ್ತು ಯಾರು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಹೈಕಮಾಂಡ್ ಹೇಳಲಿಲ್ಲ, ಮುಖ್ಯಮಂತ್ರಿ ಹೇಳಲಿಲ್ಲ, ನಾನಾಗಿ ಕೊಟ್ಟಿದ್ದೆ. ಯಾಕಂದ್ರೆ ಪಕ್ಷ ಇದೇ ತರ ಇವರು ಹಿಟ್ ಅಂಡ್ ರನ್ ಕೇಸುಗಳು. ಈಗೇನು ಹೇಳ್ತಿದ್ದಾರೆ DK ರವಿ ವಿಚಾರದಲ್ಲಿ ಏನು ಹೇಳಿದ್ರು? ನನ್ನ ವಿಚಾರ ಎಗ್ನೆಸ್ಟು CBIಗೆ ಕೊಟ್ಟಿದ್ದೆ, CBI ಕೊಟ್ಟ ಮೇಲೆ ಏನು ಬಂತು ಏನಾದ್ರು ಮಾತಾಡಿದಾರ? ಈಗ ಗಣಪತಿ ಕೇಸಲ್ಲಿ ಎಷ್ಟು ವರ್ಷಗಳು ನಡೀತಾ ಇದೆ, ಈಗೆಲ್ಲ ಇದಾಗಿದೆಯಲ್ಲ, ಯಾರಾದ್ರು ಮಾತಾಡ್ತಿದಾರ? ಇವರು ಸುಮ್ಮನೆ 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ನಾವು ಈ ವಿರೋಧ ಪಕ್ಷವನ್ನು ಅಷ್ಟು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ಅವ್ರು ಏನೋ ಜನರ ಒಂದು ಆಶೀರ್ವಾದ ತೆಗೆದು ಅಧಿಕಾರಕ್ಕೆ ಬರ್ಲಿಕ್ಕೆ ಅವ್ರ ಕೈಯಿಂದ ಆಗೋದಿಲ್ಲ. ಈ ರೀತಿಯ ಪಿತೂರಿಗಳು ಮಾಡೋದು, ಸುಳ್ಳು ಹೇಳೋದು ಇದೇ ಆಗ್ತದೆ. ನೋಡಿ, ಅವ್ರ ಅಭ್ಯಾಸನೇ ಹಂಗೆ. ಅವ್ರು ಏನಂತಬಿಟ್ರೆ ನಿಮ್ಗೆ ಗೊತ್ತಲ್ಲ, ಈ ಗಾಬಲ್ಸ್ ಟ್ರೂತ್ ಅಂತ ಬಿಟ್ಟಿದೆಯಲ್ಲ, ಅದು ಫಾಸಿಸ್ಟ್ ಚಿಂತಾಗತಿ. ಅದು ಹಿಟ್ಲರ್ ಕಾಲದಲ್ಲಿ ಗೋಬಲ್ 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡ್ಲಿಕ್ಕೆ ಹೊರಟಿದ್ರು. ಅದೇ ರೀತಿಯಲ್ಲಿ ಇವರಿಗೆ ಜನ ಬೆಂಬಲ ಇಲ್ಲ. ಒಂದು ಚುನಾವಣೆಯಲ್ಲಿ ಸಂಪೂರ್ಣ ಹತಾಶರಾಗಿದ್ದಾರೆ. ನಮ್ಮ 5 ಗ್ಯಾರಂಟಿ ಜನ ಸಂತಸದಲ್ಲಿದ್ದಾರೆ. ಇದನ್ನು ನೋಡ್ಬಿಟ್ಟು ಯಾವುದಾದ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಜನಪ್ರಿಯ ಮತ್ತೆ ಜನರ ಒಟ್ಟಿಗಿದ್ದಾರೆ, ಜನರಿಗಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೇನಾದರೂ ಅವರ ಒಂದು ಇಮೇಜ್ ಕೆಳಗಡೆ ಮಾಡಿದ್ರೆ ನಾವೇನಾದರೂ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯ ಎಂಬುದು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಕರ್ನಾಟಕ ಜನತೆ ಗೊತ್ತಿದೆ, ಕಳೆದ ಬಾರಿ ಚುನಾವಣೆಯಲ್ಲಿ ಅವರಿಗೆ ಸರಿಯಾದ ಪಾಠ ಕಲಿಸಿದ್ದಾರೆ. ಇನ್ನೂ ಅವರು ಪಾಠ ಕಲಿಸಿದ್ರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಪಕ್ಷಗಳು ಹೋರಾಟಕ್ಕೆ ಇಳಿದಿರೋದು ಸರಿ, ಆಡಳಿತ ಪಕ್ಷ ಹೋರಾಟಕ್ಕೆ ಬೀದಿಗೆ ಇಳಿತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾವ ನೋಡಿ, ಒಂದು ನಿಮಿಷ ಕೇಳಿ. ನಾವೇಕೆ ಹೋರಾಟ ಮಾಡ್ತಾರೆ? ರಾಜ್ಯಪಾಲರು ಅವ್ರ ಮೇಲೆ ನಮಗೇನು ಇಷ್ಟು ವರ್ಷ ಆಗ್ಬಿಟ್ಟು ನಾವೇನಾದ್ರು ಹೋರಾಟಕ್ಕೆ ಇಳಿದಿದ್ದೀವಾ? ಇವತ್ತು ಅವರೇನಾಗಿದೆ, ರಾಜ್ಯಪಾಲ ನಿಸ್ಸಹಕಾರ ಆಗಿದ್ದಾರೆ. ಇವತ್ತು ಅವರು ಏನು ಆ BJP ಅವರು ಏನು ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಅವರು ಇವತ್ತು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ ಹೊರತು ನಮಗೆ ರಾಜ್ಯಪಾಲರ ವಿರುದ್ಧ ವೈಯಕ್ತಿಕವಾಗಿ ಏನಿದೆ, ರಾಜಭವನ BJP ಆಫೀಸ್ ಮಾಡ್ತಿದೆ, ಅದಕ್ಕೆ ನಾವು ಹೋರಾಟ ಮಾಡೋದು.